ಪ್ರೊಫೆಸರ್ ಆಗಿರೋದು ಸಾಕು, ದೇಶಕ್ಕೆ ಏನಾದ್ರೂ ಸೇವೆ ಸಲ್ಲಿಸಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರ ಶಿಷ್ಯರಾಗ್ತಾರೆ. ತೀರ್ಥರಾಮ ಗೋಸ್ವಾಮಿ ಇದ್ದವರು ಸಂತ ರಾಮತೀರ್ಥರಾಗಿ ಬದಲಾಗ್ತಾರೆ. ಅವರು ಯುರೋಪ್ ಪ್ರವಾಸವನ್ನೆಲ್ಲ ಮಾಡ್ತಾರೆ. ಯುರೋಪ್ ಪ್ರವಾಸವನ್ನೆಲ್ಲ ಮಾಡಿ ಮತ್ತೆ ಮರಳಿ ಭಾರತ ದೇಶಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಒಬ್ಬರೊಂದು ಪ್ರಶ್ನೆಯನ್ನ ಕೇಳ್ತಾರಂತೆ. ಸ್ವಾಮೀಜಿ, ಪ್ಲೀಸ್ ಎಕ್ಸ್ಪ್ಲೈನ್, ಪ್ಲೀಸ್ ಡಿಫೈನ್ ಭಾರತ್. ನನ್ನನ್ನ ನಿಮ್ಮನ್ನ ಕೇಳಿದ್ರೆ ಭಾರತ ಅಂದ್ರೆ ಏನು ಅಂತ ನಾವು ಹೇಳ್ತೇವೆ. ನಮಗೆ ಸೋಷಿಯಲ್ ಸ್ಟಡೀಸ್ ಪಾಠ ಮಾಡಿದಂತಹ ಟೀಚರ್ ಪಾಠ ಮಾಡೋದಕ್ಕೆ ಉಪಯೋಗ ಮಾಡಿದಂತಹ ಮ್ಯಾಪ್ ಬೇಕು ಅಲ್ವಾ, ಭಾರತವನ್ನ ವಿವರಣೆ ಮಾಡೋದಕ್ಕೆ. ಒಬ್ಬ ಜಪಾನಿ ಸ್ಟೂಡೆಂಟ್ ಅನ್ನ ಪ್ರಶ್ನೆ ಮಾಡಿ ಕೇಳಿ ಡಿಫೈನ್ ಜಪಾನ್ ಅಂತಂದ್ರೆ ಅವನಿಗೆ ಮ್ಯಾಪ್ ಬೇಕು. ಸಿ ದಿಸ್ ಇಸ್ ಜಪಾನ್ ಅಂತ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ. ಒಬ್ಬ ಚೀನಾ ಸ್ಟೂಡೆಂಟ್ಗೆ ಚೀನಾದ ಮ್ಯಾಪ್ ಬೇಕು, ಇಂಗ್ಲೆಂಡ್ ಸ್ಟೂಡೆಂಟ್ಗೆ ಇಂಗ್ಲೆಂಡ್ ನ ಮ್ಯಾಪ್ ಬೇಕು. ಆದ್ರೆ ಭಾರತದ ಹೊನ್ನಾವರದ SDM ಡಿಗ್ರಿ ಕಾಲೇಜಿನ ಒಬ್ಬ ಆರ್ಟ್ಸ್ ಸ್ಟೂಡೆಂಟ್ಗೆ ಡಿಫೈನ್ ಭಾರತ್ ಅಂತ ಪ್ರಶ್ನೆ ಮಾಡಿದ್ರೆ ಅವನಿಗೆ ಮ್ಯಾಪ್ ಬೇಕಾಗಿಲ್ಲ. ಅವನಿಗೆ ಜಿಯೋಗ್ರಫಿಯ ಯಾವ ಮ್ಯಾಪ್ಗಳು ಇಲ್ಲದೆ ಆ ವಿದ್ಯಾರ್ಥಿ ಭಾರತವನ್ನ ಡಿಫೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಸರ್ ಭಾರತವನ್ನ ನಾವು ಡಿಫೈನ್ ಮಾಡಬಹುದು ಅಂತಂದ್ರೆ, ನೀವು ಬೇರೇನು ಮಾಡಬೇಕಾಗಿಲ್ಲ, ನೇರವಾಗಿ ನಿಂತ್ಕೊಂಡು ಬಿಡಿ, ನಿಮ್ ಎರಡೂ ಕೈಗಳನ್ನ ವಿಸ್ತಾರ ಮಾಡಿ ಸೊಂಟದ ಮೇಲೆ ನಿಮ್ ಎರಡೂ ಕೈಯನ್ನ ಇಟ್ಟುಕೊಂಡು ಕನ್ನಡಿಯನ್ನ ನೋಡ್ಬಿಡಿ. ನೀವೇ ಭಾರತ, ನೀವೇ ಭಾರತ. ನಿಮಗೆ ಬೇರೆ ಭಾರತದ ಮ್ಯಾಪ್ ಬೇಕಾಗಿಲ್ಲ. ಹಾಗೆ ಸುಮ್ಮನೆ ನಿಮ್ಮ ಸೊಂಟದ ಮೇಲೆ ಕೈಯನ್ನ ಇಟ್ಟುಕೊಂಡ ಚಿತ್ರವನ್ನ ಮನಸ್ಸಿನಲ್ಲಿ ತಗೊಳ್ಳಿ, ಕನ್ನಡಿಯಲ್ಲಿ ನಿಮ್ಮನ್ನ ನೀವು ನೋಡಿ. ಶಿರವೇ ಕಾಶ್ಮೀರ. ಕುತ್ತಿಗೆ ಭಾಗಕ್ಕೆ ಬಂದಾಗ ಸಪುರ ಆಯ್ತು. ಭಾರತದ ಮ್ಯಾಪ್ ಸಪುರವಾಗ್ತಾ ಬಂದಿದೆ. ಅಲ್ಲಿಂದ ನಿಧಾನವಾಗಿ ವಿಸ್ತಾರವಾಗ್ತಾ ಇದೆ. ಒಂದು ತುದಿ ಕಚ್ ಗುಜರಾತ್, ಇನ್ನೊಂದು ತುದಿ ಅಸ್ಸಾಂ. ಅಲ್ಲಿಂದ ಮತ್ತೆ ಭಾರತದ ಮ್ಯಾಪ್ ಸಪುರವಾಗ್ತಾ ಬರ್ತದೆ. ಸೊಂಟದ ಮೇಲೆ ಕೈಯನ್ನ ಇಟ್ಟುಕೊಂಡಾಗ ನನ್ನ ಶರೀರವೂ ಸಪುರವಾಗ್ತಾ ಬರ್ತದೆ. ನನ್ನ ಎದೆ ಲುಕ್ ಡುಬ್ ಲುಕ್ ಡುಬ್ ಲುಕ್ ಡುಬ್. ದಿಲ್ ಚೆನ್ನಾಗಿದ್ರೆ ದೇಹ ಚೆನ್ನಾಗಿರ್ತದೆ. ದಿಲ್ಲಿಯಲ್ಲಿ 56 ಇಂಚಿನ ವ್ಯಕ್ತಿಯೊಬ್ಬ ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ದೇಶ ಚೆನ್ನಾಗಿರ್ತದೆ. ದಿಲ್ ಚೆನ್ನಾಗಿದ್ರೆ ದೇಹ ಚಂದ, ದಿಲ್ಲಿ ಚೆನ್ನಾಗಿದ್ರೆ ದೇಶ ಚಂದ. ಮಧ್ಯಪ್ರದೇಶ ಹೊಟ್ಟೆ ಹುಳ ಆಟ ಆಡೋದಕ್ಕೆ ಶುರು ಮಾಡಿದೆ. ಆ ಮಧ್ಯಪ್ರದೇಶ ಹೊಟ್ಟೆಗೆ ನಾವು ಏನೆಲ್ಲ ತಿಂತೀವೋ ಅದೆಲ್ಲ ಮಧ್ಯಪ್ರದೇಶಕ್ಕೆ ಹೋಯ್ತು. ಅಲ್ಲಿಂದ ಇಡೀ ಶರೀರಕ್ಕೆ ಹೃದಯದ ಮೂಲಕ ರಕ್ತವಾಗಿ ಶಕ್ತಿ ಪ್ರಸಾರ ಆಯಿತು. ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಕೃಷಿ ಚಟುವಟಿಕೆಯನ್ನು ನಡೆಸುವಂತಹ ರಾಜ್ಯ ಮಧ್ಯಪ್ರದೇಶ. ಕೆಳಗಡೆ ಬಂದ್ರೆ ತೊಡೆಗಳು. ನಾನು ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ಕಾರಣ ನನ್ನ ತೊಡೆಗಳು. ಭಾರತ ದೇಶ ಸಾವಿರಾರು ವರ್ಷಗಳ ಆಕ್ರಮಣದ ನಂತರವೂ ಗಟ್ಟಿಯಾಗಿ, ಸಮರ್ಥವಾಗಿ, ಶ್ರೇಷ್ಠವಾಗಿ ಜಗತ್ತಿಗೆಲ್ಲ ಪ್ರೇರಣೆಯಾಗಿ ನಿಂತ್ಕೊಂಡಿದೆ ಅಂತಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಮೂಡಿ ಬಂದಂತಹ ರಾಜಮನೆತನಗಳು, ಛತ್ರಪತಿ ಶಿವಾಜಿ ಮಹಾರಾಜರಂತಹ, ಕಿತ್ತೂರು ರಾಣಿ ಚೆನ್ನಮ್ಮನಂತಹ, ಸಂಗೊಳ್ಳಿ ರಾಯಣ್ಣನಂತಹ ಪ್ರೇರಣಾತ್ಮಕ ಜೀವನವನ್ನ ನಡೆಸಿದ ಯೋಧ ಸದೃಶರು, ನಿಜವಾದ ಯೋಧರು ಯಾರಿದ್ದಾರೆ, ಆ ಎಲ್ಲ ಯೋಧರ ತ್ಯಾಗವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇರೋದ್ರಿಂದ ಭಾರತ ಗಟ್ಟಿಯಾಗಿ ನಿಂತ್ಕೊಂಡಿದೆ. ನನ್ನ ಕಾಲುಗಳು ಸಾಕ್ಷಾತ್ ಕನ್ಯಾಕುಮಾರಿ. ನೀವು ಸಮುದ್ರದ ತಟಕ್ಕೆ ಹೋದ್ರೆ ಸಮುದ್ರ ರಾಜ ಓಡೋಡಿ ಬಂದು ನಿಮ್ಮ ಕಾಲುಗಳನ್ನ ಹಾಗೆ ಸುಮ್ಮನೆ ನೀರನ್ನ ತೋಯಿಸ್ಬಿಟ್ಟು ಆತ ವಾಪಸ್ ಹೋಗ್ತಾನೆ. ಸಂತ ರಾಮತೀರ್ಥರ ಡೆಫಿನೇಷನ್, ನನ್ನ ಡೆಫಿನೇಷನ್ ಅಲ್ಲ ಇದು. ಸ್ವಾಮಿ ರಾಮತೀರ್ಥರ ಡೆಫಿನೇಷನ್. ಡಿಫೈನ್ ಭಾರತ್ ಅಂದಾಗ ಅವ್ರು ಹೇಳಿದ್ದು, ನಾನು ಸೊಂಟದ ಮೇಲೆ ಕೈ ಇಟ್ಟು ನಿಂತರೆ ನನ್ನ ಶಿರವೇ ಕಾಶ್ಮೀರ, ನನ್ನ ಎದೆಗೆ ಇಂದ್ರಪ್ರಸ್ಥ, ನನ್ನ ನಡುವೆ ಮಧ್ಯಪ್ರದೇಶ. ಸೊಂಟದ ಮೇಲೆ ಕೈ ಇಟ್ಟಾಗ ಒಂದು ತುದಿಯೇ ಕಾಮರೂಪ, ಇನ್ನೊಂದು ತುದಿಯೇ ಕಚ್. ನಾನು ಭೂಮಿಯ ಮೇಲೆ ನಿಂತುಕೊಂಡು ನಡೆದಾಡಿದಾಗ ನನ್ನ ಕಾಲುಗಳೇ ಕನ್ಯಾಕುಮಾರಿ. ನಾನೇ ಭಾರತ, ಭಾರತವೇ ನಾನು. ಇದೇ ಶಂಕರ, ಇದೇ ವೇದಾಂತ, ಇದೇ ರಾಮಾಯಣ, ಇದೇ ಭಗವದ್ಗೀತೆ. ನಾನೇ ಭಾರತ, ಭಾರತವೇ ನಾನು, ಭಾರತವೇ ನಾನು, ನಾನೇ ಭಾರತ ಅನ್ನುವಂತಹ ಡೆಫಿನೇಷನ್ ಅನ್ನ ಸ್ವಾಮಿ ರಾಮತೀರ್ಥರು ಈ ದೇಶದ ಬಗ್ಗೆ ಉಲ್ಲೇಖ ಮಾಡಿದ್ರಲ್ಲ, ಅದನ್ನ ಶಿಕ್ಷಣದ ಒಂದು ಮೌಲ್ಯ ಅಂತ ಈ ದೇಶದ ವೈಸ್ ಚಾನ್ಸಲರ್, ಈ ದೇಶದ ಯೂನಿವರ್ಸಿಟಿಯ ಸ್ಥಾಪಕಾಧ್ಯಕ್ಷ ಪಂಡಿತ್ ಮದನ ಮೋಹನ ಮಾಲವಿಯವರು ಉಲ್ಲೇಖ ಮಾಡ್ತಾರೆ. 6ನೇ ಅಂಶವನ್ನ ಕೊಟ್ಟಿದ್ದೆ ಆತ್ಮತ್ಯಾಗ, ಆತ್ಮಹತ್ಯೆ ಅಲ್ಲ. ರವಿಕುಮಾರ್ ಅವರು ಉಲ್ಲೇಖ ಮಾಡಿದ್ರು. ಡಿಗ್ರಿಗಳು ಬೇಕಾದಷ್ಟಿದೆ, ಒತ್ತಡ ಸಹಿಸಿಕೊಳ್ಳೋದಿಕ್ಕಾಗೋದಿಲ್ಲ, ಸುಸೈಡ್ ಮಾಡ್ಕೊಳ್ಳುವಂಥದ್ದು. 2ನೇ ಕ್ಲಾಸಲ್ಲಿ 3 ಸರ್ತಿ ಫೇಲ್ ಆದಂತಹ ವ್ಯಕ್ತಿ ಆರಾಮ್ಸೆ ಜೀವನವನ್ನ ಮಾಡ್ಕೊಂಡು ಹೋಗ್ತಾನೆ. ಆತ್ಮತ್ಯಾಗ ಅಂತಂದ್ರೆ ನಾನು ಅನ್ನೋದೊಂದಿದೆಯಲ್ಲ. ಕನಕರನ್ನ ಕೇಳಿದರಂತೆ, ಯಾವಾಗ ಹೋಗುವುದು? ನಾನು ಹೋದರೆ ಹೋದೇನು ಅಂತ ಕನಕರು ಹೇಳಿದ್ರಂತೆ. ನಾನು ಅನ್ನೋದು ಎಲ್ಲಿ
ಐ ಇದೆ, ಐ ಸ್ಟ್ಯಾಂಡ್ಸ್ ಫಾರ್ ಇಲ್ನೆಸ್. When you replace I by WEV, I stands for illness. When you replace I by WEV, V stands for wellness. ನಮಗೆ ಇಲ್ನೆಸ್ ಬೇಕು. ನಾನು ಅನ್ನೋದ್ರಲ್ಲಿ ಇಲ್ನೆಸ್ ಇದೆ, ರೋಗ ಇದೆ. ನಾವು ಅನ್ನೋದ್ರಲ್ಲಿ ವೆಲ್ನೆಸ್ ಇದೆ, ಯೂನಿವರ್ಸಲ್ ಬ್ರದರ್ಹುಡ್ ಇದೆ, ಯೂನಿವರ್ಸಲ್ ಆಕ್ಸೆಪ್ಟೆನ್ಸ್ ಇದೆ. ಯೂನಿವರ್ಸಲ್ ಬೆಟರ್ಮೆಂಟ್ ಎಲ್ಲಿದೆ ಅಂತಂದ್ರೆ ನಾವು ಅನ್ನುವಂಥದ್ರಲ್ಲಿದೆ. ಅದನ್ನ ಆತ್ಮತ್ಯಾಗ ಅಂತ ನಮ್ಮ ಹಿರಿಯರು ಉಲ್ಲೇಖ ಮಾಡಿಕರದ್ರು. ಶಿಕ್ಷಣದ ಅತ್ಯಂತ ಶ್ರೇಷ್ಠವಾಗಿರುವ ಅಂಶ ಅದೇ ಅಂತ ಈ ದೇಶ ಕರೆಯಿತು. ಸರ್ವಶ್ರೇಷ್ಠವಾಗಿರುವಂತಹ ಇನ್ನೊಂದು ಅಂಶ ಇದೆ ಉನ್ನತ ಶಿಕ್ಷಣದಲ್ಲಿ, ಅದನ್ನ ಭಕ್ತಿ ಅಂತ ಕರೀತಾರೆ. ಭಕ್ತಿ. ಇಸ್ಕಾನ್ನ ಅನೇಕ ಜನ ಸಂತರು ಭಕ್ತಿಯ ಬಗ್ಗೆ ತುಂಬಾ ಚೆನ್ನಾಗಿ ಉಲ್ಲೇಖ ಮಾಡ್ತಾರೆ. ನೀವುಗಳು ಕೂಡ ಪ್ರಾಯಶಃ ಕೇಳಿದ್ದೀರಿ. ಭಕ್ತಿ ಎಲ್ಲಿ ಬೇಕು ಅಂತ ಕೇಳಿದ್ರೆ ಬರೀ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಅಲ್ಲ. ಎಕ್ಸಾಮಿನೇಷನ್, ಯೂನಿವರ್ಸಿಟಿ ಎಕ್ಸಾಮಿನೇಷನ್ ನ ಡೇಟ್ ಅನೌನ್ಸ್ ಆದ ತಕ್ಷಣ ಹೊನ್ನಾವರದ ಎಲ್ಲ ದೇವಸ್ಥಾನಗಳ ಅರ್ಚಕರು ಬಿಸಿ. ಯಾಕೆ ಅಂತಂದ್ರೆ SDM ಕಾಲೇಜಿನ ಮಕ್ಕಳೆಲ್ಲ ಅಲ್ಲಿ ಇರ್ತಾರೆ. ದೇವ್ರೆ, ಈ ಬಾರಿ ನಂದೇನು ಇಲ್ಲ, ಎಲ್ಲ ನಿಂದೆ. ಎಕ್ಸಾಮಿನೇಷನ್ ಹತ್ರ ಬರ್ಬೇಕಾಗಿದ್ರೆ ನಂದೇನು ಇಲ್ಲ, ಎಲ್ಲ ನಿಂದೆ. CET, NEET, JEE ಆಸ್ಪಿರೆಂಟ್ಸ್ ಗಳೆಲ್ಲ ಎಕ್ಸಾಮಿನೇಷನ್ ಹತ್ರ ಬರ್ಬೇಕಾಗಿದ್ರೆ ದೈವ ಭಕ್ತರಾಗಿ ಬಿಡ್ತಾರೆ. ನಂದೇನು ಇಲ್ಲ, ಎಲ್ಲ ನಿಂದೆ, ಎಲ್ಲ ಅವಂದೇ ಅಂತಂದ್ರೆ ನಂದೇನು ಅನ್ನೋ ಪ್ರಶ್ನೆ ನಾವು ಯಾರು ಮಾಡೋದಿಲ್ಲ. ಭಕ್ತಿ ಬೇಕು. ಯಾವ ಭಕ್ತಿ ನಮ್ಮನ್ನ ಉತ್ತುಂಗಕ್ಕೆ ಏರಿಸ್ಬಿಡುತ್ತೋ ಆ ಭಕ್ತಿಯನ್ನ ವಿದ್ಯಾರ್ಥಿಯೊಬ್ಬ ತನ್ನ ಜೀವನದಲ್ಲಿ ಬೆಳೆಸ್ಕೊಳ್ಬೇಕಂತೆ. ಭಕ್ತಿ ಅನ್ನುವಂಥದ್ದು ಶಿಕ್ಷಣದ ಒಂದು ಭಾಗ. When bhakti enters food becomes prasadam. When bhakti enters food becomes prasadam. ಹೊನ್ನಾವರದ ಕಾಮತ್ ಹೋಟೆಲ್ಗೆ ಹೋಗಿ ನೀವು ಪ್ರಸಾದ ಕೊಡೋಣ ಅಂತಂದ್ರೆ ನಿಮ್ಮನ್ನ ಮೇಲಿಂದ ಕೆಳಗಡೆವರೆಗೆ 2 ಸರ್ತಿ ನೋಡ್ತಾನೆ. ಗೀ ರೈಸ್ ಇದೆಯಾ, ಫ್ರೈಡ್ ರೈಸ್ ಇದೆಯಾ ಅಂತಂದ್ರೆ ಇದೆ ಅಂತ ಹೇಳ್ತಾರೆ. ಲಂಚ್ ಕೊಡೋಣ, ಡಿನ್ನರ್ ಕೊಡೋಣ ಅಂತಂದ್ರೆ ನೀವು ಹೋಗಿರೋ ಹೊತ್ತಿಗೆ ಅದನ್ನ ಕೊಡ್ತಾರೆ. ಅದೇ ನೀವು ಹೊನ್ನಾವರದ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಲ್ಲಿ ಪಾಕಶಾಲೆಗೆ ಹೋಗಿ ಬಿಟ್ರೆ ಒಂದು ಲಂಚ್ ಸಪ್ಲೈ ಮಾಡಿ ಅಂತಂದ್ರೆ ಅಲ್ಲೂ ನಿಮ್ಮನ್ನ ಮೇಲಿಂದ ಕೆಳಗಡೆ ನೋಡ್ತಾರೆ. ಬಿಕಾಸ್ when bhakti enters food becomes prasadam. When bhakti enters Bisleri water becomes tirtha. When bhakti enters your journey becomes yatra. When bhakti enters your work becomes karma. When bhakti enters campus becomes vidyalaya. When bhakti enters a teacher becomes a guru. And when finally bhakti enters a student becomes shishya. And when bhakti enters a man becomes human. ಅದೇ ನಿಮ್ಮ ವಿಷನ್ನ ಅತ್ಯಂತ ಕಟ್ಟ ಕಡೆಯ ಸಾಲು, ಗುಡ್ ಹ್ಯೂಮನ್ ಬೀಯಿಂಗ್ಸ್. ನಾವು ಬರೀ ಮ್ಯಾನ್ ಆದ್ರೆ ಸಾಕಾಗೋದಿಲ್ಲ, ಹ್ಯೂಮನ್ ಆಗಬೇಕು, ಮಾನವೀಯನಾಗಿ ಬೆಳೆಯುವಂತಹ ಪರಿಕಲ್ಪನೆ ಇದೆಯಲ್ಲ, ಇದನ್ನ ಶಿಕ್ಷಣದ ಉದಾತ್ತ ಮೌಲ್ಯ ಅಂತ ಈ ದೇಶ ಪರಿಭಾವಿಸಿತ್ತು. ಪ್ರೀತಿಯ ಮಕ್ಕಳೇ, ಸ್ನೇಹಿತರೆ, ಇವತ್ತಿನ ದಿವಸದಲ್ಲಿ ನಾವೆಲ್ಲ ಡಿಗ್ರಿಗಳನ್ನ ಪಡಿತಾ ಇದ್ದೇವೆ, ಡಿಗ್ರಿ ಹೋಲ್ಡರ್ಸ್ ಗಳಾಗ್ತಾ ಇದ್ದೇವೆ. ನಮ್ಮ ಹೆಸರಿನ ಎದುರುಗಡೆ ಬೇರೆ 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 ರೀತಿಯ ಡಿಗ್ರಿಗಳಿವೆ. ಕೋರ್ಟ್ ಅಲ್ಲಿ ಕೇಸ್ಗಳು ಒದ್ದಾಡ್ತಾ ಇದೆ. ಉಪರಾಷ್ಟ್ರಪತಿಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಧೈರ್ಯ ಮಾಡಿ ನ್ಯಾಯಾಲಯಗಳಲ್ಲಿ ಆಗ್ತಾ ಇರುವಂತಹ ತಪ್ಪುಗಳನ್ನ, ಎಚ್ಚರಿಕೆಯ ಮಾತುಗಳನ್ನು ಉಲ್ಲೇಖ ಮಾಡಿದರು. 6 ಕೋಟಿ ಕೇಸ್ಗಳು ಬಾಕಿ ಇದೆ. ವಾದ ಮಾಡುವಂಥವನು ವಕೀಲ, ಉನ್ನತ ಶಿಕ್ಷಣ ಪಡೆದಿರ್ತಾನೆ. ಕೂತ್ಕೊಂಡಿರುವಂತಹ ಜಡ್ಜು ಉನ್ನತ ಶಿಕ್ಷಣವನ್ನ ಪಡೆದಿರ್ತಾರೆ. ಕೇಸ್ಗಳು ಮುಂದಕ್ಕೆ ಹೋಗ್ತಾ ಇರ್ತವೆ. ಒಬ್ಬ ಜಡ್ಜ್, ಉಪರಾಷ್ಟ್ರಪತಿಗಳೇ ಉಲ್ಲೇಖ ಮಾಡಿರುವಂಥದ್ದು, 45 ವರ್ಷಗಳ ಹಿಂದಿನ ಕೇಸ್ ಕೂಡ ನಮ್ಮ ದೇಶದ ನ್ಯಾಯಾಲಯಗಳಲ್ಲಿ ನಡೀತಾ ಇದೆ. ನಾವೆಲ್ಲ ಎಜುಕೇಟೆಡ್, ನಾವೆಲ್ಲ ಅಕ್ಷರಸ್ಥರು. ಭಾರತದ ಒಟ್ಟಾರೆ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ಯೋಚನೆ ಮಾಡಿ. ನಾವೆಲ್ಲ ಅಕ್ಷರಸ್ಥರು. ಯೂನಿವರ್ಸಿಟಿಗಳಲ್ಲಿ ನಡೆಯುವಂತಹ ಅಧ್ವಾನಗಳು ಎಲ್ಲಿಗೆ ತಲುಪ್ತಾ ಇದೆ? ಈ ದೇಶದ ಒಂದು ಯೂನಿವರ್ಸಿಟಿ JNU ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಿರಬೇಕು. ನೀವು ಹೈಸ್ಕೂಲ್ ಅಲ್ಲಿ ಅಥವಾ PUC ಅಲ್ಲಿ ಇದ್ರೋ ಏನೋ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಯ ಒಳಗಡೆ ಇರುವಂತಹ ಒಬ್ಬ ವಿದ್ಯಾರ್ಥಿ ಘೋಷಣೆ ಕೂಗ್ತಾನೆ, ಭಾರತ ತೇರೆ
ನಿಮ್ಮಪ್ಪ ಕಟ್ಟಿದ ಅಡಿಕೆ ಟ್ಯಾಕ್ಸ್ ನಿಂದ ಫ್ರೀ ಆಗಿ ಎಜುಕೇಶನ್ ಸಿಗ್ತಾ ಇದೆ. ಯಾವ ವಿದ್ಯಾರ್ಥಿಗೆ JNU ಅಲ್ಲಿ 4 ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಸಿಗ್ತಾ ಇದೆ? ಯಾವ ಭಾರತದ ಒಬ್ಬ ರೈತ ಕೊಟ್ಟ ಟ್ಯಾಕ್ಸ್ ನಿಂದ JNU ಅಲ್ಲಿ ಫ್ರೀ ಎಜುಕೇಶನ್ ಪಡಿತಾ ಇದ್ದಾನೆ? 25 ರೂಪಾಯಿ ಹಾಸ್ಟೆಲ್ ಫೀಸ್ ಅನ್ನ ಕಟ್ಟಿ 8 ವರ್ಷ PhD ಮಾಡ್ತಾನೆ. ಆ ವಿದ್ಯಾರ್ಥಿ ಹೇಳ್ತಾನೆ, ಭಾರತ ತೇರೆ ತುಕಡೆ ಹೋಂಗೆ, ಕಾಶ್ಮೀರಕ್ಕೆ ನಾನು ಆಜಾದಿ ಕೊಡ್ತೇನೆ ಅಂತ ಈ ದೇಶದ ಒಳಗಡೆಯಿಂದ ಹೇಳುವಂತಹ ವಿಷಯಗಳು ಬರ್ತಾ ಇದೆ ಅಂತಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ದಿಕ್ಕಿನ ಕಡೆ ಹೋಗ್ತಾ ಇದೆ ಅಂತ ನಾವು ಯೋಚನೆ ಮಾಡಬೇಕಾಗಿರುವಂತಹ ಪರ್ವಕಾಲ. ನಾವು ನೀವುಗಳೆಲ್ಲ ಇವತ್ತು ಚೆನ್ನಾಗಿದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣ ಆಗಿರುವಂತದ್ದು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು. ನಾವು ಸ್ವಾತಂತ್ರ್ಯ ಹೋರಾಟಗಾರರನ್ನ ವಿಭಜನೆ ಮಾಡ್ತಾ ಹೋದ್ವಿ. ಜಾತಿ ಹೆಸರಲ್ಲಿ, ಪ್ರಾಂತದ ಹೆಸರಿನಲ್ಲಿ, ಖಂಡಗಳ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ ವಿಭಜನೆ ಮಾಡ್ತಾ ಹೋದ್ವಿ. ಡಾಕ್ಟರ್ SL ಭೈರಪ್ಪನವರ ಒಂದು ಉಪನ್ಯಾಸದಲ್ಲಿ ನಾನು ಕೇಳಿದ್ದೆ, ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನ ಯೂನಿವರ್ಸಿಟಿಯ ಟೆಕ್ಸ್ಟ್ ಅಲ್ಲಿ 1960 ನಿಮಗೆ ಗೊತ್ತಿದೆಯಾ? 47ಕ್ಕೆ ಸ್ವಾತಂತ್ರ್ಯ ಬಂದ ನಂತರ 15-20 ವರ್ಷಗಳ ಕಾಲ ಈ ದೇಶದ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸಚಿವರಾಗಿರುವಂತದ್ದರ ಎಲ್ಲ ದುರವಸ್ಥೆಯನ್ನ ಇವತ್ತು ಈ ದೇಶ ಅನುಭವಿಸ್ತಾ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಕಥೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಶಿವಾಜಿ ಮಹಾರಾಜರು ಸೂಪರ್ ಹೀರೋ ಭಾರತದ ಪಾಲಿಗೆ ಮಾತ್ರ ಅಲ್ಲ, ನಿಮಗೆ ಜಗತ್ತಿನ ಇತಿಹಾಸವನ್ನು ಅರಿಯುವಂತಹ ಯೋಚನೆ ಇದ್ರೆ ವಿಯೆಟ್ನಾಂ ಅನ್ನು